ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ರಕ್ಷಿತ್ ಶೆಟ್ಟಿ ನಟಿಸಿ ನಿರ್ಮಿಸಿದ ಸಿನಿಮಾ ಕಿರಿಕ್ ಪಾರ್ಟಿ ರಿಲೀಸ್ ಆಗಿ 7 ವರ್ಷ ಆಗಿದೆ. ಯೂತ್ ಎಂಟರ್ಟೈನರ್ ಕಿರಿಕ್ ಪಾರ್ಟಿ ರಿಲೀಸ್ ಆದ ವರ್ಷದಲ್ಲಿ ಅಂದರೆ 2016ರಲ್ಲಿ ಆ ವರ್ಷ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಕಿರಿಕ್ ಪಾರ್ಟಿಯೇ ಆಗಿತ್ತು. ಈ ಸಿನಿಮಾ ಮೂಲಕ ರಕ್ಷಿತ್ ಶೆಟ್ಟಿ ಮಾತ್ರವಲ್ಲದೆ ನಾಯಕ ನಟಿ ರಶ್ಮಿಕಾ ಮಂದಣ್ಣ ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯ ಹೆಸರು ಸಿಕ್ಕಿತ್ತು. ಆ ನಂತರದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆದರು. ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಕಿರಿಕ್ ಪಾರ್ಟಿ ಟೀಮ್ನವರು ತೊಡಗಿಸಿಕೊಂಡ್ರೂ ಕೂಡ ಈ ಟೀಮ್ನಿಂದ ಒಂದಾಗಿ ಅಂತಹದ್ದೇ ಮತ್ತೊಂದು ಯೂತ್ ಎಂಟರ್ಟೈನಿಂಗ್ ಸಿನಿಮಾ ಬರಲಿಲ್ಲ. ಇದು ಸಿನಿಮಾ ಅಭಿಮಾನಿಗಳಲ್ಲಿ ಸಾಕಷ್ಟು ಬೇಸರ ತರಿಸಿರೋದು ಸುಳ್ಳಲ್ಲ. ಇಂಥದ್ದೊಂದು ಪಕ್ಕಾ ಕಾಮಿಡಿ ಮನೋರಂಜನಾ ಸಿನಿಮಾ ಬರಲಿ ಅಂತ ಕಾಯ್ತಿರೋ ಸಿನಿಮಾ ಪ್ರಿಯರಿಗೆ ಅದೇ ಕಿರಿಕ್ ಪಾರ್ಟಿ ತಂಡ ಸಂತಸದ ಸುದ್ದಿಯನ್ನು ನೀಡಿದೆ. ಕಿರಿಕ್ ಪಾರ್ಟಿಗಳು ಬ್ಯಾಚುಲರ್ ಪಾರ್ಟಿ ಕೊಡಿಸೋಕೆ ರೆಡಿಯಾಗಿದ್ದಾರೆ. ಹೌದು, ಕಿರಿಕ್ ಪಾರ್ಟಿ ಸಿನಿಮಾಕ್ಕೆ ಕೆಲಸ ಮಾಡಿದಂತಹ ಬರಹಗಾರರ ಟೀಮ್ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಮಾಡಿದೆ. ಕಿರಿಕ್ ಪಾರ್ಟಿ ಬರಹಗಾರ ಅಭಿಜಿತ್ ಮಹೇಶ್ ಇವರು ಈಗಾಗಲೇ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಸೇರಿದಂತೆ ಅನೇಕರ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋರು. ಈಗ ಬ್ಯಾಚುಲರ್ ಪಾರ್ಟಿ ಮೂಲಕ ಡೈರೆಕ್ಟರ್ ಆಗಿ ಭರ್ತಿ ಪಡಿತಾ ಇದ್ದಾರೆ. ಕಚಗುಳಿ ಇಡೋ ಸಂಭಾಷಣೆಗೆ ಜನಪ್ರಿಯ ಆಗಿರುವ ಅಭಿಜಿತ್ ಆ್ಯಕ್ಷನ್ ಕಟ್ ಹೇಳಿರುವ ಬ್ಯಾಚುಲರ್ ಪಾರ್ಟಿ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಫಸ್ಟ್ ಲುಕ್ ಪೋಸ್ಟರನ್ನು ಹ್ಯಾಂಡ್ ಸ್ಕೆಚ್ ಮೂಲಕ ಡಿಸೈನ್ ಮಾಡಲಾಗಿದೆ. ಅಚ್ಯುತ್ ರಾವ್ ವೀಲ್ ಚೇರ್ನಲ್ಲಿದ್ದು ದೂದ್ ಪೇಡ ದಿಗಂತ್, ಲೂಸ್ ಮಾದ ಯೋಗಿ ಅಚ್ಯುತ್ ರಾವ್ ಹಿಂದೆ ಇದ್ದಾರೆ. ಯೋಗಿ ಓಡಿ ಬರೋ ಚಿತ್ರವಿದ್ದರೆ ದಿಗಂತ್ ಸ್ಟಿಕ್ ಇಟ್ಕೊಂಡು ಕುಂಟುತ್ತಾ ಬರುವಂತಹ ಚಿತ್ರ ಪೋಸ್ಟರ್ನಲ್ಲಿದೆ. ಬ್ಯಾಂಕಾಕ್, ಥೈಲ್ಯಾಂಡ್ ಬೇರೆ ಬೇರೆ ಕಡೆಗಳಲ್ಲಿ ಚಿತ್ರೀಕರಣ ನಡೆದಿದೆ. ಆಗಷ್ಟೇ ಮದುವೆಯಾಗಿ ಮನೆ ಸಂಸಾರದಲ್ಲಿ ಬ್ಯುಸಿಯಾಗಿರುವಂತಹ ದಿಗಂತ್ ಮದುವೆ ಬಗ್ಗೆ ಯಾವುದೇ ನಂಬಿಕೆ ಇಲ್ಲದೆ ಇರೋ ವ್ಯಕ್ತಿಯಾಗಿ ಯೋಗಿ ಕಾಣಿಸಿಕೊಂಡಿದ್ದಾರೆಂದು ತಿಳಿದಿದೆ. ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.